ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಾಲಿಟಿಯಲ್ಲಿ ನಾವು ಸಿಟಿಜನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸಿಟಿಜನ್ಶಿಪ್ ಬೇಸಿಕ್ ಆಗಿ ಏಲಿಯನ್ಸ್ ಅಂತಂದ್ರೆ ಯಾರು, ಮತ್ತು ಸಿಟಿಸನ್ಸ್ ಅಂತಂದ್ರೆ ಯಾರು, ಯಾವ್ಯಾವ ಥರ ಟೈಪ್ ಇರುತ್ತೆ, ಏಲಿಯನ್ಸಿಗೆ ಯಾವ ರೈಟ್ಸ್ ಇರುತ್ತೆ, ಯಾವುದಿರಲ್ಲ ಅನ್ನೋದೆಲ್ಲ ನಿನ್ನೆ ನೋಡಿದ್ವಿ. ಅದಾದ ನಂತರ ಇವತ್ತು ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೋಡ್ತಾ ಹೋಗ್ತೇವೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ವಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೇನು ಹೇಳುತ್ತೆ? ಫೆಡರಲ್ ತತ್ವಕ್ಕೂ ಸಹ ಮಹತ್ವ ಕೊಟ್ಟಿದ್ದೇವೆ. ಫೆಡರಲ್ ಯಾವುದರಿಂದಾಗಿ ಏನಿದೆ, ಡ್ಯುಯಲ್ ಪಾಲಿಟಿ ಇದೆ. ಡ್ಯುಯಲ್ ಪಾಲಿಟಿ ಅಂತಂದರೆ ಸೆಂಟ್ರಲ್ಲಿ ಮತ್ತು ಸ್ಟೇಟಲ್ಲಿ, ಸೆಂಟರ್ ಆ್ಯಂಡ್ ಸ್ಟೇಟ್. ಇದನ್ನೇ ನೋಡಿದ್ದು ನಾವು, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಡ್ಯುಯಲ್ ಗೌರ್ಮೆಂಟು. ಫೆಡ್ರಲಿಸಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಫೆಡ್ರಲ್ ತತ್ವಗಳ ಬಗ್ಗೆ ಯಾವ್ಯಾವುದಿದೆ ಅಂತ ನೋಡಿದ್ವಿ. ಹಾಗಾಗಿ ನಮ್ಮ ಹತ್ರ ಇರೋದು ಡ್ಯುಯಲ್ ಪಾಲಿಟಿ. ಹಾಗಂತ ಎಷ್ಟು ಸಿಟಿಸನ್ಶಿಪ್ ಇದೆ ನಮಗೆ? ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ಸ್ ಓನ್ಲಿ ಸಿಂಗಲ್ ಸಿಟಿಜನ್ಶಿಪ್. ನಮಗಿರೋದು ಸಿಂಗಲ್ ಸಿಟಿಜನ್ಶಿಪ್ ಮಾತ್ರ, ಇಂಡಿಯನ್ ಸಿಟಿಜನ್ಶಿಪ್ ಮಾತ್ರ. ಹಾಗಾಗಿ ಡ್ಯುಯಲ್ ಪಾಲಿಟಿ ಇದ್ರೂ ಸಹ ಸಿಟಿಜನ್ಶಿಪ್ ಇರೋದು ಒಂದೇ. ಡ್ಯುಯಲ್ ಪಾಲಿಟಿ ಅಂತಂದರೆ ನಿಮ್ಗೆ ಗೊತ್ತಾಗಿರಬಹುದು. ಸಿಂಗಲ್ ಸಿಟಿಜನ್ಶಿಪ್ ಅಂತಂದ್ರೆ ಏನು? ಹಾಗಾದರೆ ನಾವು ಸಿಂಗಲ್ ಸಿಟಿಜನ್ಶಿಪ್ ಯಾವುದೇ ಇಂಡಿವಿಜುವಲ್ ಆಗಿರಬಹುದು, ಏನಾಗುತ್ತೆ, ಪರ್ಸನ್ ಈಸ್ ಅ ಸಿಟಿಸನ್ ಆಫ್ ದಿ ಎಂಟೈರ್ ಕಂಟ್ರಿ ಅಥವಾ ಕೆಲವೊಂದು ಕಡೆ ಯೂನಿಯನ್ ಅಂತ ಸಹ ಮೆನ್ಷನ್ ಮಾಡ್ತಾರೆ, ಯೂನಿಯನ್. ಆ್ಯಂಡ್ ನಾಟ್ ಆಫ್ ದಿ ಇಂಡಿವಿಜುವಲ್ ಸ್ಟೇಟ್ ದೇ ಲಿವ್ ಇನ್. ನಾಟ್ ಆಫ್ ದಿ ಇಂಡಿವಿಜುವಲ್ ಸ್ಟೇಟ್ ದೇ ಲಿವ್ ಇನ್ ಅಂತಂದರೆ ನಮಗೆಲ್ರಿಗೂ ಭಾರತೀಯರು ನಾವು ಇಂಡಿಯನ್ಸ್ ಅಂತ ಮಾತ್ರ ನಮ್ಗೆ ಸಿಟಿಜನ್ಶಿಪ್ ಇರೋದು. ಕರ್ನಾಟಕದಲ್ಲಿ ಇದ್ದೇವೆ ಅಂತ ಕರ್ನಾಟಕಕ್ಕೋಸ್ಕರ ಸಪ್ರೇಟ್ ಸಿಟಿಜನ್ಶಿಪ್ಪನ್ನು ನಮ್ಗೆ ಕೊಡಲಿಲ್ಲ ಅಲ್ವಾ? ಪರ್ಸನ್ ಇಸ್ ಅ ಸಿಟಿಸನ್ ಆಫ್ ದಿ ಎಂಟೈರ್ ಕಂಟ್ರಿ, ನಾಟ್ ಆಫ್ ದಿ ಇಂಡಿವಿಜುವಲ್ ಸ್ಟೇಟ್ ದೇ ಲಿವ್ ಇನ್. ನಾವು ಎಲ್ಲಿರ್ತೀವೋ ಆ ಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಸಿಟಿಜನ್ಶಿಪ್ ಸಪ್ರೇಟ್ ಆಗಿಲ್ಲ. ಹಾಗಾಗಿ ನಾವು ಇಂಡಿಯನ್ ಸಿಟಿಸನ್ ಮಾತ್ರ ಆಗಿರ್ತೇವೆ ಹೊರತು ಕರ್ನಾಟಕ ಸಿಟಿಸನ್ನು, ಬಿಹಾರ್ ಸಿಟಿಸನ್ ಎಲ್ಲ ಆಗಿರೋದಿಲ್ಲ. ಅದ್ರ ಜೊತೆ ಇನ್ನೊಂದು ಮಹತ್ವದ ಅಂಶ ಏನು? ಅಲಿಜಿಯನ್ಸ್ ಟು ಯೂನಿಯನ್. ಏನಿದು ಅಲಿಜಿಯನ್ಸ್ ಟು ಯೂನಿಯನ್ ಅಂತಂದರೆ, ನಾವು ಏನು ಹೇಗಿರಬೇಕು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನಮ್ಮ ಲಾಯಲ್ಟಿ ಆ್ಯಂಡ್ ಡ್ಯೂಟಿ ಆರ್ owed to the central government or the nation as a whole. ನಮ್ಮ ಡ್ಯೂಟಿ ಮತ್ತು ಲಾಯಲ್ಟಿ ಜಾಸ್ತಿ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನ್, ನೇಷನ್ ಇದ್ರ ಕಡೆ ಜಾಸ್ತಿ ಇರಬೇಕು ಅಂತ ಮುಖ್ಯವಾಗಿ ಇದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆ ಕೆಲವೊಂದು ದೇಶಗಳಲ್ಲಿ ಡಬಲ್ ಸಿಟಿಸನ್ಶಿಪ್ ಸಹ ಇದೆ. ಡಬಲ್ ಸಿಟಿಸನ್ಶಿಪ್ ಉದಾಹರಣೆಗೆ ಎಲ್ಲಿದೆ ಇದು? ನೋಡ್ಕೊಂಡಿದ್ದೀರಾ? ಎಲ್ಲಾದರೂ ಓದಿದ್ದೀರಾ? USA, ಆಸ್ಟ್ರೇಲಿಯಾ, ಇಲ್ಲೆಲ್ಲ ಡಬಲ್ ಸಿಟಿಸನ್ಶಿಪ್ ಇದೆ ಅಲ್ವಾ? ಅಲ್ಲೇನಾಗುತ್ತೆ, ಒಂದು ಪರ್ಸನ್ನಿಗೆ ವೇರ್ ಅ ಪರ್ಸನ್ ಈಸ್ ಸಿಟಿಸನ್ ಆಫ್ ಎಂಟೈರ್ ಕಂಟ್ರಿ ಸಿಟಿಸನ್ಶಿಪ್ಪು ಇರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಸ್ಟೇಟ್, ಅವರು ಯಾವ ಸ್ಟೇಟಲ್ಲಿ ಇರ್ತಾರೋ ಅಲ್ಲಿನ ಸಿಟಿಜನ್ಶಿಪ್ ಸಪ್ರೇಟ್ ಆಗಿರುತ್ತೆ. ಸ್ಪೆಸಿಫಿಕ್ ಸ್ಟೇಟ್ ಎಲ್ಲಿ ಅವರು ರಿಸೈಡ್ ಆಗಿರ್ತಾರೆ, ಎಲ್ಲಿ ಅವರು ವಾಸ್ತವ್ಯ ಮಾಡಿರ್ತಾರೆ, ಎರಡರದ್ದು ಸಹ
ಅವರಿಗೆ ಸಿಟಿಜನ್ಶಿಪ್ ಇರುತ್ತೆ, ಕಂಟ್ರಿ ಮತ್ತು ಸ್ಪೆಸಿಫಿಕ್ ಸ್ಟೇಟ್ದು. ಅದರಿಂದ ಏನಾಗುತ್ತೆ, ಡ್ಯುಯಲ್ ಸಿಟಿಜನ್ಶಿಪ್ಪಿಂದ ಡಿಫ್ರೆಂಟ್ ರೈಟ್ಸ್ ಆ್ಯಂಡ್ ಡ್ಯೂಟೀಸು ಅಲ್ವಾ, ಸ್ಟೇಟ್ ಲೆವೆಲು ಮತ್ತು ಸೆಂಟ್ರಲ್ ಲೆವೆಲಲ್ಲೂ ಎರಡೂ ಕಡೆ ರೈಟ್ಸ್ ಮತ್ತು ಡ್ಯೂಟೀಸು ಡಿಫ್ರೆಂಟ್ ಆಗಿರಬಹುದು. ದಿಸ್ ಕ್ಯಾನ್ ಲೀಡ್ ಟು different rights and duties at the state level. ನಾವಾದರೆ ನಮ್ಮ ಡ್ಯೂಟಿ ರೈಟ್ಸ್ಗಳೆಲ್ಲ ಎಲ್ಲಿ, ಯೂನಿಯನ್ ಲೆವೆಲಲ್ಲಿ, ಸೆಂಟ್ರಲ್ ಲೆವೆಲಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ನಾವು ನೋಡ್ತೇವೆ. ನಮಗೆ ಇರೋದು ಒಂದೇ ಕಾನ್ಸ್ಟಿಟ್ಯೂಷನ್ನು. ಆದರೆ ಇಲ್ಲೆಲ್ಲ ಹಾಗಲ್ಲ. ಸೆಂಟ್ರಲ್ಲಿ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ ಇರುತ್ತೆ ಆಲ್ಮೋಸ್ಟು, ಯು ಎಸ್ ಅಲ್ಲೆಲ್ಲ ಹಾಗೆ. ಇನ್ನು ಆ ಸ್ಟೇಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರದ್ದು ಸಪ್ರೇಟ್ ಆದ ಕಾನ್ಸ್ಟಿಟ್ಯೂಷನ್ ಇರಲಿಕ್ಕೂ ಸಾಧ್ಯ ಇರುತ್ತೆ ಫೆಡರಲ್ ಸಿಸ್ಟಮಲ್ಲಿ. ಹಾಗಾಗಿ ನಾವು ಯೂನಿಯನ್ ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ತೇವೆ. ಇಲ್ಲಿ ಯೂನಿಯನ್ ಜೊತೆ ಆ ಸ್ಟೇಟಿನ ರೈಟ್ಸ್ ಡ್ಯೂಟೀಸ್ಗಳನ್ನು ಸಹ ಅವರು ಫಾಲೋ ಮಾಡಬೇಕಾಗತ್ತೆ. ಹಾಗಾದರೆ ಏನಿದು ಬೆನಿಫಿಟ್, ಏನು ಸಿಂಗಲ್ ಸಿಟಿಜನ್ಶಿಪ್ಪಿಂದ? ಬೆನಿಫಿಟ್ ಆಫ್ ಸಿಂಗಲ್ ಸಿಟಿಜನ್ಶಿಪ್ ಗೊತ್ತಾಗಿರುತ್ತೆ ಎಷ್ಟೊತ್ತಿಗೆ ನಿಮಗೆ. ಅಂತಂದರೆ ಸಿಂಗಲ್ ಸಿಟಿಜನ್ಶಿಪ್ ನೋಡಿ, ಈಗ ಸ್ಟೇಟಿಗೆ ಸಪ್ರೇಟ್ ಆದ ಸಿಟಿಜನ್ಶಿಪ್ ಬೇಕು ಅಂತಂದರೆ ಅದರ ಅರ್ಥ ಏನು? ಆ ಸ್ಟೇಟ್ ಅವರು ಬೇರೆ ರಾಜ್ಯದವರನ್ನು, ಒಂದೇ ದೇಶ ಆಗಿರಬಹುದು, ಅದು ಅಮೇರಿಕಾ ಅಂತ ಒಂದೇ ಕಂಟ್ರಿ ಹೌದು, ಆ ಕಂಟ್ರಿ ಒಳಗಡೆನೆ ಅಲ್ಲಿರೋ ಸ್ಟೇಟ್ಗಳ ನಡುವೆ ಸಮಾನತೆ ಇರುತ್ತೆ ಅಂತಲ್ಲ, ಡಿಸ್ಕ್ರಿಮಿನೇಟ್ ಮಾಡಬಹುದು. ನಮಗೆ ಭಾರತದಲ್ಲಿ ಎಲ್ಲಿಗೆ ಬೇಕಾದರೂ ಮೂವ್ ಆಗುವಂತಹ ಅಥವಾ ಎಲ್ಲಿ ಹೋಗಿ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡುವಂಥ ಅವಕಾಶ ಇದೆ. ಆದರೆ ಆ ಸ್ಟೇಟ್ಗಳಲ್ಲಿ, ಎಲ್ಲಿ ಬೇರೆ ಬೇರೆ ಅಮೇರಿಕಾದಲ್ಲೆಲ್ಲ ಅಲ್ಲಿರೋ ಸ್ಟೇಟ್ಗಳ ನಡುವೆ ಡಿಸ್ಕ್ರಿಮಿನೇಟ್ ಮಾಡುವ ಸಾಧ್ಯತೆ ಇದೆ ಅವರು, ಅಲ್ವಾ? ಸಿಂಗಲ್ ಸಿಟಿಜನ್ಶಿಪ್ ಮಾಡುತ್ತೆ, ಸಿಂಗಲ್ ಸಿಟಿಜನ್ಶಿಪ್ it avoids the problem of discrimination ಅಂತಂದರೆ ಡಿಸ್ಕ್ರಿಮಿನೇಷನ್ ಅಂತಂದರೆ ಏನು? ಇಲ್ಲಿ ಟ್ರೀಟಿಂಗ್ ಸಿಟಿಸನ್ಸ್ differently based on their state of birth. ಯಾವ ರಾಜ್ಯದಲ್ಲಿ ಅವರು ಹುಟ್ಟಿದ್ರು ಅಥವಾ ರೆಸಿಡೆನ್ಸು ಯಾವ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಡಿಸ್ಕ್ರಿಮಿನೇಟ್ ಮಾಡಬಹುದು ರೆಸಿಡೆನ್ಸ್. ಅದರಲ್ಲೂ ಮುಖ್ಯವಾಗಿ ಗೌರ್ಮೆಂಟ್ ಜಾಬ್ಸ್, ವೋಟಿಂಗು, ಇದರಲ್ಲೆಲ್ಲ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಒಂದು ವೇಳೆ ಸಿಂಗಲ್ ಸಿಟಿಜನ್ಶಿಪ್ ಇದ್ದರೆ ಇದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ. ಪ್ರಾಬ್ಲಮ್ ಆಫ್ ಡಿಸ್ಕ್ರಿಮಿನೇಷನ್ ಅಂತಂದರೆ ಕೆಳಗಡೆ ಕೊಟ್ಟಿರೋದು, ಟ್ರೀಟಿಂಗ್ ಸಿಟಿಸನ್ಸ್ ಡಿಫರೆಂಟ್ಲಿ, ಇದು ಬೇಸ್ಡ್ ಆನ್ ದರ್ ಸ್ಟೇಟ್ ಆಫ್ ಬರ್ತ್ ಆರ್ ರೆಸಿಡೆನ್ಸ್. ಮುಖ್ಯವಾಗಿ ಯಾವ್ಯಾವ ವಿಷಯಗಳಲ್ಲಿ ಗೌರ್ಮೆಂಟ್ ಜಾಬ್ಸ್, ವೋಟಿಂಗಲ್ಲೆಲ್ಲ ಡಿಸ್ಕ್ರಿಮಿನೇಟ್ ಮಾಡಬಹುದು. ಎಕ್ಸೆಸ್ ಟು ಗೌರ್ಮೆಂಟ್ ಜಾಬ್ಸ್ ಅಂತ ಬರ್ಕೊಳ್ಬಹುದು ಬೇಕಿದ್ರೆ. ಆದರೆ ಡಬಲ್ ಸಿಟಿಜನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ನೋಡಿದ್ವಿ, ಅವರು ಡಿಸ್ಕ್ರಿಮಿನೇಟ್ ಮಾಡಬಹುದು. ಸಿಂಗಲ್ ಸಿಟಿಜನ್ಶಿಪ್ಪು ಅದನ್ನು ಅವಾಯ್ಡ್ ಮಾಡುತ್ತೆ. ಇದಾದ ನಂತರ ನೆಕ್ಸ್ಟು ನಮಗೆ ಏನಿದೆ, ಮೊನ್ನೆ ಸಹ ನೋಡಿದ್ವಿ, ಆಲ್ ಇಂಡಿಯನ್ ಸಿಟಿಸನ್ಸ್ ರಿಗಾರ್ಡ್ಲೆಸ್ ಆಫ್ ಬರ್ತ್ ಆರ್ ರೆಸಿಡೆನ್ಸ್ ಸ್ಟೇಟ್, ಯಾವ ಸ್ಟೇಟಲ್ಲಿ ನಾವು ಹುಟ್ಟಿರಲಿ, ರಿಸೈಡ್ ಮಾಡ್ಕೊಂಡಿರಲಿ, ರೆಸಿಡೆನ್ಸ್ ಸ್ಟೇಟ್, enjoy the same political and civil rights across the country, ಅಲ್ವಾ? ಸಿವಿಲ್ ರೈಟ್ಸ್ across the country.
ಅಕ್ರಾಸ್ ದಿ ಕಂಟ್ರಿ. ಅಂದರೆ ನಾವು ಯಾವುದೇ ರಾಜ್ಯದಲ್ಲಿ ಹುಟ್ಟಿದ್ರು, ವಾಸ್ತವ್ಯ ಮಾಡಿದರೂ ನಮಗೆ ಇಡೀ ದೇಶದಲ್ಲಿ ಪೊಲಿಟಿಕಲ್ ಸಿವಿಲ್ ರೈಟ್ಸು ಸೇಮ್ ಇರುತ್ತೆ. ಅದರ ಬಗ್ಗೆ ನೀವು ನೋಡಿದ್ವಿ. ಪೊಲಿಟಿಕಲ್ ರೈಟ್ಸ್ ಅಂತಂದರೆ ಮುಖ್ಯವಾಗಿ ವೋಟಿಂಗ್ ರೈಟ್ಸು, ರೈಟ್ ಟು ವೋಟು, ಎಲೆಕ್ಷನಿಗೆ ಕಾಂಟೆಸ್ಟ್ ಮಾಡೋದು, ಅದರ ಜೊತೆ ಪಬ್ಲಿಕ್ ಆಫೀಸನ್ನು ಹೋಲ್ಡ್ ಮಾಡೋದು, ಎಲ್ಲ ಮುಖ್ಯವಾಗಿ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಫಂಡಮೆಂಟಲ್ ರೈಟ್ಸು, ಸಿವಿಲ್ ರೈಟ್ಸಲ್ಲಿ ಏನೇನು ಬರುತ್ತೆ, ಸಿವಿಲ್ ರೈಟ್ಸು ಸಹ ಡಿಸ್ಕಸ್ ಮಾಡಿದ್ದೀವಿ. ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಫ್ರೀಡಮ್ ಆಫ್ ಸ್ಪೀಚು, ಮೂಮೆಂಟು, ರೆಸಿಡೆನ್ಸು, ಇದೆಲ್ಲ ಸಿವಿಲ್ ರೈಟ್ಸಲ್ಲಿ ಬರೋದು. ಹಾಗೆ ನಾವು ಎಲ್ಲೇ ಹುಟ್ಟಿರಲಿ, ಎಲ್ಲೇ ವಾಸ್ತವ್ಯ ಮಾಡಿರಲಿ, ಈ ಪೊಲಿಟಿಕಲ್ ಮತ್ತು ಸಿವಿಲ್ ರೈಟ್ಸ್ಗಳು ನಮಗೆ ಇಡೀ ದೇಶದಲ್ಲಿ ಒಂದೇ ಇರುತ್ತೆ. ಆದರೆ ಇಲ್ಲೂ ಸಹ ಕೆಲವೊಂದು ಎಕ್ಸೆಪ್ಷನ್ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ಹಲವಾರು ಬಾರಿ ನಮಗೆ ಆ ರೂಲು ಒಂದು ರೀತಿ ಹೇಳಿದರೆ ಅದರಲ್ಲಿರೋ ಎಕ್ಸೆಪ್ಷನ್ ಕೆಲವೊಂದು ಇರುತ್ತೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಏನದು? ಎಕ್ಸೆಪ್ಷನ್ಸ್ ಟು ನಾನ್ ಡಿಸ್ಕ್ರಿಮಿನೇಟ್ ಮಾಡಲ್ಲ ಅಂತ ಹೇಳಿದ್ವಿ. ನಾನ್ ಡಿಸ್ಕ್ರಿಮಿನೇಷನ್ ಆದರೆ ಇದಕ್ಕೆ ಎಕ್ಸೆಪ್ಷನ್ ಇದೆ. ಕೆಲವೊಂದು ಸಂದರ್ಭದಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಹುದು ಅಲ್ವಾ? ಜನರಲ್ ರೂಲ್ ಏನೋ ನೋ ಡಿಸ್ಕ್ರಿಮಿನೇಷನ್ನು, ಆದರೆ ಕಾನ್ಸ್ಟಿಟ್ಯೂಷನ್ನು ಕೆಲವೊಂದು ಕಡೆ ಎಕ್ಸೆಪ್ಷನನ್ನು ಕೊಡ್ತಾ ಹೋಗುತ್ತೆ. ಮೊದಲನೇ ಎಕ್ಸೆಪ್ಷನ್ ನೋಡಿ, ಎಕ್ಸೆಪ್ಷನ್ 1 ಏನದು? ರೆಸಿಡೆನ್ಸ್ ಹ್ಯಾಸ್ ಅ ಕಂಡೀಷನ್ ಫಾರ್ ಎಂಪ್ಲಾಯ್ಮೆಂಟ್. ಒಂದು ಎಕ್ಸೆಪ್ಷನ್ ಬಂತೀಗ ನೋಡಿ, ಆರ್ಟಿಕಲ್ 16. ನಾವು ಮೇಲ್ಗಡೆ ಒಂದು ಹೇಳಿರ್ತೇವೆ, ಎಲ್ಲರೂ ಸಮಾನರು ಅಂತ ಹೇಳಿರ್ತೇವೆ, ಆದರೆ ಅದಕ್ಕೆ ಎಕ್ಸೆಪ್ಷನ್ಸ್ ಇದ್ಬಿಡುತ್ತೆ. ಅದರ ಹಲವಾರು ಸಾರಿ ನಾವು ನೋಡ್ತಾ ಹೋಗ್ತೇವೆ. ಆವಾಗ ಕಂಪ್ಲೀಟಾಗಿ ಮೇಲೆ ಹೇಳಿರೋದು ಸತ್ಯ ಅಂತ ಆಗಲ್ವಲ್ಲ ಅಂತ ನೀವು ಹೇಳ್ಬೋದು. ಆದರೆ ಅದು ಎಕ್ಸೆಪ್ಷನ್ಗಳು ಇರುತ್ತೆ, ಅದನ್ನು ಸಹ ನಾವು ಒಪ್ಕೊಳ್ಬೇಕಾಗತ್ತೆ. ಜನರಲ್ ರೂಲು ಹೀಗೆ, ಆದರೆ ಎಕ್ಸೆಪ್ಷನ್ ಸಹ ಕನ್ಸಿಡರ್ ಮಾಡಬೇಕು ಅಂತ ಅದರ ಅರ್ಥ. ಇಲ್ಲಿ ನೋಡಿ, ಆರ್ಟಿಕಲ್ 16 ಬರುತ್ತೆ. ಆರ್ಟಿಕಲ್ 16 ಇದೇನು ಹೇಳುತ್ತೆ ಮುಂದೆ ನೋಡ್ತೀವಿ, ಆದರೂ ನಿಮ್ಮ ಪದೇ ಪದೇ ಹೇಳಿದ್ರೆ ಅದು ನೆನಪಿರುತ್ತೆ. ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಯಾವುದರಲ್ಲಿ ನೆನಪಿದೆಯಾ? ಅಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೊಳ್ಳೋದ್ರಲ್ಲಿ ಎಲ್ರಿಗೂ ಸರಿಯಾದ ಸಮಾನ ಅವಕಾಶ ಇರಬೇಕು. ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದು ಜನರಲಿ ಏನು? ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರೆಸಿಡೆನ್ಸನ್ನು ಪ್ರೊಹಿಬಿಟ್ ಮಾಡುತ್ತೆ, ನಿಷೇಧಿಸುತ್ತೆ. ಆದರೆ ಜನರಲಿ ಪ್ರೊಹಿಬಿಟ್ ಮಾಡೋದನ್ನು ನಿಷೇಧಿಸೋದು, ನಿರ್ಬಂಧಿಸೋದು. ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರೆಸಿಡೆನ್ಸ್. ಜನರಲ್ ಇದೇನು ಹೇಳುತ್ತೆ? ಇಲ್ಲ, ರೆಸಿಡೆನ್ಸ್ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಆರ್ಟಿಕಲ್ 16 ಹೇಳುತ್ತೆ. ಎಕ್ಸೆಪ್ಷನ್ ಏನಂತಂದರೆ, ಎಕ್ಸೆಪ್ಷನ್ ನೋಡ್ಕೊಳ್ಳಿ. ಇದರಲ್ಲಿ ಈ ಆರ್ಟಿಕಲ್ ಏನು ಹೇಳುತ್ತೆ? ದಿಸ್ ಆರ್ಟಿಕಲ್ 16 ಇಟ್ ಗ್ರ್ಯಾಂಟ್ಸ್ ಕೆಲವೊಂದು ಅಧಿಕಾರಗಳನ್ನು, ಗ್ರ್ಯಾಂಟ್ಸ್ ಪಾರ್ಲಿಮೆಂಟ್. ಯಾರಿಗೆ? ಪಾರ್ಲಿಮೆಂಟ್ ಕೊಟ್ಟಿದೆ. ಪಾರ್ಲಿಮೆಂಟ್ the power to make a law requiring residence within a state as a condition for certain government jobs in that state or UT. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಆರ್ಟಿಕಲ್ 16 ಪಾರ್ಲಿಮೆಂಟಿಗೆ ಪವರ್ ಕೊಡ್ತಾ ಇದೆ. ಏನಂತ? ಟು ಮೇಕ್ ಅ ಲಾ, ಒಂದು ಲಾ ಕ್ರಿಯೇಟ್ ಮಾಡಬಹುದು ಪಾರ್ಲಿಮೆಂಟು. ಏನು ಲಾ ಕ್ರಿಯೇಟ್ ಮಾಡಬಹುದು? ಯಾವುದಾದ್ರೂ ಒಂದು ರಾಜ್ಯದಲ್ಲಿ, UTಯಲ್ಲಿ
ಗೌರ್ಮೆಂಟ್ ಜಾಬಿಗೆ ರೆಸಿಡೆನ್ಸನ್ನು ಒಂದು ಕಂಡೀಷನ್ ಆಗಿ ಕನ್ಸಿಡರ್ ಮಾಡೋಕ್ಕೆ ಪಾರ್ಲಿಮೆಂಟು ಒಂದು ಲಾವನ್ನು ಮಾಡಬಹುದು. ಆರ್ಟಿಕಲ್ 16 ಗ್ರಾಂಟ್ಸ್ ಪಾರ್ಲಿಮೆಂಟ್ ದಿ ಪವರ್ ಟು ಮೇಕ್ ಅ ಲಾ ರಿಕ್ವೈರಿಂಗ್ ರೆಸಿಡೆನ್ಸ್ ವಿತಿನ್ ಅ ಸ್ಟೇಟ್ ಆ್ಯಸ್ ಅ ಕಂಡೀಷನ್. ಒಂದು ರಾಜ್ಯದವರು ಅಲ್ಲಿ ಜಾಬ್ ಪಡ್ಕೊಳ್ಬೇಕಾದ್ರೆ ಅದಕ್ಕೋಸ್ಕರ ಆ ರಾಜ್ಯದಲ್ಲಿ ಅವರು ವಾಸ ಮಾಡಿರಬೇಕು ಅನ್ನುವಂಥ ಲಾವನ್ನು ಪಾರ್ಲಿಮೆಂಟ್ ಮಾಡಲಿಕ್ಕೆ ಸಂವಿಧಾನ ಪವರ್ ಕೊಟ್ಟಿದೆ. ಯಾಕೆ ಹೀಗೆ ಮಾಡುತ್ತೆ? ಎಕ್ಸೆಪ್ಷನ್ ಯಾಕಿದೆ? ವೈ? ಯಾಕಂತಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಸರ್ಟೇನ್ ಲೋಕಲ್ ಜಾಬ್ಸ್ ಇರುತ್ತಲ್ವ, ಕೆಲವೊಂದು ಲೋಕಲ್ ಜಾಬ್ಸ್ ಆ ಒಂದು ಪ್ರದೇಶದವರಿಗೆ ಕೊಟ್ಟರೆ ಮಾತ್ರ ಆ ರೀಜನ್ನು ಡೆವಲಪ್ ಆಗುತ್ತೆ ಅಲ್ವಾ. ಮತ್ತು ಒಂದು ಡೆವಲಪ್ಮೆಂಟ್ ಪರ್ಪಸ್ಸು ಮತ್ತು ಲೋಕಲ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಲೋಕಲ್ ಏರಿಯಾ ಇರುತ್ತಲ್ವ, ಅದು ನೆಸಸರಿ ಆಗಿರುತ್ತೆ. ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ. ಬೇರೆ ಯಾವುದೋ ರಾಜ್ಯದವರು ಬಂದು ಎಲ್ಲೆಲ್ಲಿಯವರು ಬಂದು ಅದನ್ನು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಏರಿಯಾ ಇಸ್ ವೆರಿ ವೆರಿ ನೆಸಸರಿ. ಅಂಡರ್ಸ್ಟ್ಯಾಂಡಿಂಗ್ ಇನ್ ಸರ್ಟೇನ್ ಜಾಬ್ಸ್, ಇದು ಇನ್ ಸರ್ಟೇನ್ ಜಾಬ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ local area is necessary. ಹಾಗಾಗಿ ಅದು ಇಂಪಾರ್ಟೆಂಟ್. ಈಗ ಹಾಗಾದರೆ ಯಾರಿಗಾದರೂ ಎಕ್ಸೆಪ್ಷನ್ ಕೊಟ್ಟಿದ್ದೇವೆ ನಾವು? ಕರೆಂಟ್ ಸ್ಟೇಟಸ್ ಏನು? ಕರೆಂಟ್ ಸ್ಟೇಟಸ್ ಇದರಲ್ಲಿ ಒಂದು ಆ್ಯಕ್ಟ್ ಪಾರ್ಲಿಮೆಂಟಿಗೆ ಪವರ್ ಕೊಟ್ಟಿದೆ ಅಂದಮೇಲೆ ಪಾರ್ಲಿಮೆಂಟ್ ಏನು ಮಾಡುತ್ತೆ? ಆ್ಯಕ್ಟ್ ತರುತ್ತೆ. ಅದಕ್ಕೋಸ್ಕರ ಪಾರ್ಲಿಮೆಂಟು 1957 ಒಂದು ಆ್ಯಕ್ಟ್ ತರುತ್ತೆ, ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಆ್ಯಸ್ ಟು ರೆಸಿಡೆನ್ಸ್. ರಿಕ್ವೈರ್ಮೆಂಟ್ ಆ್ಯಸ್ ಟು ರೆಸಿಡೆನ್ಸ್ ಆ್ಯಕ್ಟ್ 1957 ಈ ಆ್ಯಕ್ಟನ್ನು ತರುತ್ತೆ. ಆ್ಯಕ್ಟನ್ನು ತಂದು ಸೆಂಟ್ರಲ್ ಲಾ ಅದು ತಂದು ಸ್ವಲ್ಪ ವರ್ಷದ ನಂತರ 1974 ಅದು ಎಕ್ಸ್ಪೈರ್ ಆಗುತ್ತೆ. ಆ ಕೆಲವೊಂದು ಪ್ರೊವಿಷನ್ಗಳು ಅದರದ್ದೇನಿದೆ ಇನ್ನೂ ಆ್ಯಕ್ಟಿವ್ ಇದೆ. ಅದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಆ್ಯಕ್ಟಿವ್ ಆಗಿದೆ. ಆಂಧ್ರ ಪ್ರದೇಶ್, ತೆಲಂಗಾಣ ಇಲ್ಲಿ ಈ ಪ್ರೊವಿಷನ್ಗಳು ಆ್ಯಕ್ಟಿವ್ ಆಗಿದೆ ಅಂದರೆ ಅದರ ಅರ್ಥ ಏನು? ಆ್ಯಕ್ಟಿವ್ ಇದೆ ಅಂತಂದರೆ ಈಗ ಏನು ಮಾಡ್ಬೋದು ಅವರು, ಆಂಧ್ರ ಪ್ರದೇಶ ತೆಲಂಗಾಣದವರು, ಅಲೋವಿಂಗ್ ದೆಮ್ ಟು ರಿಸರ್ವ್ some jobs for their residents ಅಲ್ಲಿಯ ರೆಸಿಡೆಂಟ್ಸ್ಗಳಿಗೆ ಅವರು ಜಾಬನ್ನು ರಿಸರ್ವ್ ಮಾಡಬಹುದು. ಹಾಗಾಗಿ ಅಂತಂದರೆ ಆಂಧ್ರ ಪ್ರದೇಶ ತೆಲಂಗಾಣ ಆವಾಗ ಅದು ಜಾಯಿನ್ ಆದಾಗ, ಮರ್ಜ್ ಆದಾಗ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ, ಅಲ್ಲಿಯ ಬೇರೆ ಬೇರೆ ಆಂಧ್ರ ಪ್ರದೇಶ ಕ್ರಿಯೇಟ್ ಆಗಿರೋದ್ರ ಬಗ್ಗೆ ನೋಡಿದ್ವಿ, ಪೊಟ್ಟಿ ಶ್ರೀರಾಮುಲು ಅವರೆಲ್ಲ. ಆ ಥರ ಒಂದು ರೀಜನನ್ನು ತಯಾರು ಮಾಡಬೇಕಾದ್ರೆ, ಸ್ಟೇಟ್ ಮಾಡಬೇಕಾದ್ರೆ ಕೆಲವು ಹಿಸ್ಟೋರಿಕಲ್ ರೀಸನ್ಗಳಿರುತ್ತೆ. ಅದನ್ನು ಇಟ್ಕೊಂಡು ಏನು ಹೇಳಿದರು, ಆಂಧ್ರ ಪ್ರದೇಶಕ್ಕೆ ಇನ್ನೂ ಸಹ ಜಾಬ್ಸ್ ರಿಸರ್ವ್ ಮಾಡಲಿಕ್ಕೆ. ತೆಲಂಗಾಣ ಸ್ವಲ್ಪ ಹಿಂದಿತ್ತು ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಗೌರ್ಮೆಂಟ್ ಡೆವಲಪ್ಮೆಂಟ್ ಪರ್ಪಸ್ಸಿಗೋಸ್ಕರ ಈ ಥರ ಪ್ರೊವಿಷನ್ಗಳನ್ನ ಕೊಟ್ಟಿದೆ. ಎರಡೂ ರಾಜ್ಯಗಳಿಗೂ ಆಮೇಲೆ ಕೊಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ಎಕ್ಸೆಪ್ಷನ್ನು ತುಂಬ ಡೀಟೇಲಾಗಿ ನಾವು ನೋಡಬೇಕಾಗೋದಿಲ್ಲ. ಆದರೆ ಇನ್ನೂ ಸಹ ಇದೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಮುಖ್ಯವಾಗಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆ್ಯಕ್ಟಿನ ಎಕ್ಸೆಪ್ಷನ್ಸ್ ಇಲ್ವಾ, ಅವರು ರಿಸರ್ವ್ ಮಾಡ್ಕೋಬಹುದು ಜಾಬ್ಗಳನ್ನು ಅವರ ರೆಸಿಡೆನ್ಸಿಗೋಸ್ಕರ. ಇದಾದ ನಂತರ ನೆಕ್ಸ್ಟು ಎಕ್ಸೆಪ್ಷನ್ 2. ಮೊದಲನೇ ಎಕ್ಸೆಪ್ಷನ್ ಏನು ನೆನಪಾಗ್ತಾ ಇದೆಯಾ? ಆರ್ಟಿಕಲ್ 16 ಏನು ಹೇಳುತ್ತೆ? ಪಾರ್ಲಿಮೆಂಟಿಗೆ ಪವರ್ ಕೊಟ್ಟಿದೆ. ಪಾರ್ಲಿಮೆಂಟ್ ಏನು ಮಾಡಬಹುದು? ಒಂದು ಲಾವನ್ನು, ಆ್ಯಕ್ಟನ್ನು ತರಬಹುದು. ಆ ಆ್ಯಕ್ಟ್ನಲ್ಲಿ ರೆಸಿಡೆನ್ಸು ಯಾವುದಾದ್ರೂ ಒಂದು ಸ್ಟೇಟು ಅಥವಾ ಯು ಟಿಯಲ್ಲಿ ರೆಸಿಡೆನ್ಸನ್ನು ಒಂದು ಕಂಡೀಷನ್ ಥರ ಪಾರ್ಲಿಮೆಂಟು ಹಾಕ್ಬೋದು. ಇದು ಎಕ್ಸೆಪ್ಷನ್ 1. ಇನ್ನು ಎಕ್ಸೆಪ್ಷನ್ 2 ಸ್ಪೆಷಲ್ ಬೆನಿಫಿಟ್ಸ್ ಫಾರ್
ರೆಸಿಡೆಂಟ್ಸ್. ಯಾವ ಆರ್ಟಿಕಲಲ್ಲಿ ಇದು? ಆರ್ಟಿಕಲ್ 15. ಆರ್ಟಿಕಲ್ 15 ರೆಸಿಡೆಂಟ್ಸ್ಗಳಿಗೆ ಸ್ಪೆಷಲ್ ಬೆನಿಫಿಟ್. ಈಗ ಆರ್ಟಿಕಲ್ 15 ಅಂತಂದರೆ ಏನು ಹಾಗಾದರೆ? ಆರ್ಟಿಕಲ್ 15 ಏನು ಹೇಳುತ್ತೆ ಅಂತಂದರೆ ಡಿಸ್ಕ್ರಿಮಿನೇಷನ್ ಪ್ರೊಹಿಬಿಟ್ ಮಾಡುತ್ತೆ. ಎಲ್ಲ ಇಕ್ವಾಲಿಟಿಗೆ ಸಂಬಂಧಪಟ್ಟ ಆರ್ಟಿಕಲ್ಲು. ಆರ್ಟಿಕಲ್ 15 ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವಾಗಲೂ ನೆನಪಿರಬೇಕು ಇದು, ಬೇಸ್ಡ್ ಆನ್ ರಿಲಿಜನ್ನು, ಧರ್ಮ, ರೇಸು ಜನಾಂಗ, ಕಾಸ್ಟು ಜಾತಿ, ಕಾಸ್ಟು ಸೆಕ್ಸು ಲಿಂಗ, ಪ್ಲೇಸ್ ಆಫ್ ಬರ್ತ್ ಜನನ ಸ್ಥಳ, ಪ್ಲೇಸ್ ಆಫ್ ಬರ್ತ್, ಇದರ ಆಧಾರದ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಬಾರದು ಅಂತ ಹೇಳುತ್ತೆ ಆರ್ಟಿಕಲ್ 15. ರಿಲಿಜನ್ನು, ರೇಸು, ಕಾಸ್ಟ್, ಇದು ಸೆಕ್ಸು, ಪ್ಲೇಸ್ ಆಫ್ ಬರ್ತ್. ಆದರೆ ನೋಡಿ ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಮಾತ್ರ ಇದೆ, ಆದರೆ ರೆಸಿಡೆನ್ಸ್ ಇಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಟಿಕಲ್ 15 ಡಸ್ ನಾಟ್ ಪ್ರೊಹಿಬಿಟ್ discrimination based on place of residence. ರೆಸಿಡೆನ್ಸಿಗೆ ಸಂಬಂಧಪಟ್ಟಾಗ ಅದು ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಹಾಗಾಗಿ ಸ್ಟೇಟ್ಗಳು ಏನು ಮಾಡಬಹುದು? a state can legally offer special benefits to its residents. ಹಾಗಂದ್ರೆ ಏನು? ಹಾಗಾದ್ರೆ ಒಂದು ರಾಜ್ಯ ತನ್ನ ರೆಸಿಡೆಂಟ್ಸ್ಗಳಿಗೆ ಸ್ಪೆಷಲ್ ಬೆನಿಫಿಟನ್ನು ಕೊಡಬಹುದು. ಸ್ಪೆಷಲ್ ಬೆನಿಫಿಟ್ ಅಂತಂದರೆ ಈಗ ಜಾಬ್ನಲ್ಲಿ ಕನ್ಸೆಷನ್ನು, ಡಿಸ್ಕೌಂಟು, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರ, ಕನ್ಸೆಷನ್ನು, ಡಿಸ್ಕೌಂಟು ಅಲ್ವಾ, ರೆಸಿಡೆಂಟ್ಸ್ಗಳಿಗೆ ಆ ಒಂದು ಸರ್ಕಾರ ಕೊಡಬಹುದು, ರೆಸಿಡೆನ್ಸಿಗಳಿಗೋಸ್ಕರ ಮಾತ್ರ. ಆದರೆ ಅದರ ಜೊತೆ ನೋಡಿ ಪ್ರೊವೈಡೆಡ್ ದೋಸ್ ಬೆನಿಫಿಟ್ಸ್ ಏನು ಬೆನಿಫಿಟ್ ಹೊರಟಿದೆಯಲ್ವಾ ಆ ಒಂದು ಸರ್ಕಾರ, ದೋಸ್ ಬೆನಿಫಿಟ್ಸ್ ಆರ್ ಔಟ್ಸೈಡ್ ದಿ ಸ್ಕೋಪ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತಂದರೆ ಕಾನ್ಸ್ಟಿಟ್ಯೂಷನ್ ನಮಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ಆ ಹಕ್ಕುಗಳಲ್ಲಿ ಬೆನಿಫಿಟ್ ಕೊಡೋದಿಲ್ಲ, ಅದು ಬಿಟ್ಟು ಬೇರೆ ಪ್ರಕಾರದ ಬೆನಿಫಿಟ್ಗಳನ್ನು ಕೊಡಬಹುದು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತಂದರೆ ಮುಖ್ಯವಾಗಿ ಇಲ್ಲಿ ಎಂಪ್ಲಾಯ್ಮೆಂಟು, ವೋಟಿಂಗು ಇದೆಲ್ಲ ಬರುತ್ತಲ್ವ, ಇದರಲ್ಲಿ ಬೆನಿಫಿಟ್ ಅಲ್ಲ. ಅಂದರೆ ಈಗ ಲೋಕಸಭೆ ಚುನಾವಣೆ ಆಗುತ್ತೆ, ನನ್ನ ರೆಸಿಡೆಂಟ್ಗಳು ಮಾತ್ರ ಇದರಲ್ಲಿ ಮತ ಹಾಕಬೇಕು ಅಂತ ಹೇಳಲಿಕ್ಕಾಗಲ್ಲ ಯಾವ ರಾಜ್ಯನೂ. ಹಾಗಾಗಿ ಬೆನಿಫಿಟ್ ಕೊಡೋದು ಅಂತಂದರೆ ಈಗ ಕನ್ಸೆಷನ್ನು, ಡಿಸ್ಕೌಂಟು ಯಾವುದರಲ್ಲಾದರೂ ಒಂದು ವಿಷಯದಲ್ಲಿ ರೆಸಿಡೆಂಟ್ಸ್ಗಳಿಗೆ ಕೊಡ್ತಾ ಹೋಗೋದು. ಉದಾಹರಣೆಗೆ ಒಂದು ಸ್ಟೇಟ್ ಗೌರ್ಮೆಂಟ್ ಇದೆ, ಏನು ಮಾಡಬಹುದು? ರೆಸಿಡೆಂಟ್ಸ್ಗಳಿಗೆ ಫೀಸ್ಗಳನ್ನು ಕಡಿಮೆ ಮಾಡಬಹುದು. ರೆಸಿಡೆಂಟ್ಸ್ ಏನು ಮಾಡಬಹುದು? ಲೋವರ್ ದಿ ಫೀಸ್. ಯಾವುದಕ್ಕೆ? ಎಲ್ಲಿ? ಅಡ್ಮಿಷನ್ನಲ್ಲಿ. ಈಗ ಸ್ಟೇಟೇ ಅದರದ್ದೇ ಆದ ಯೂನಿವರ್ಸಿಟಿಗಳಿರುತ್ತೆ, ಸ್ಟೇಟ್ ರನ್ ಯೂನಿವರ್ಸಿಟಿ, ಅದರಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ರೆಸಿಡೆಂಟ್ಸ್ಗಳಿಗೆ ಫೀಯನ್ನು ಕಡಿಮೆ ಮಾಡಬಹುದು ಅಲ್ವಾ, ನಾನ್ ರೆಸಿಡೆಂಟ್ಸ್ಗಳಿಗೆ ಫೀಸ್ ಜಾಸ್ತಿ ಮಾಡಿ ಇಡಬಹುದು. ಈ ಥರ ಅಂತಹ ಆಫರ್ ಅಂತಂದರೆ ಆ ಥರ ಕೆಲವೊಂದು ಬೆನಿಫಿಟ್ಗಳನ್ನು ಕೊಡಬಹುದು. ಅಂತಂದರೆ ಆರ್ಟಿಕಲ್ 15 ಡಸ್ ನಾಟ್ ಪ್ರೊಹಿಬಿಟ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಅನ್ನೋದು ಮೆನ್ಷನ್ ಮಾಡೋದೇ ಇಲ್ಲ. ಇದಾದಂದರೆ ಇನ್ನೊಂದು ಎಕ್ಸೆಪ್ಷನ್ ಇದೆ. ಏನು? ಎಕ್ಸೆಪ್ಷನ್ 3. ಬರೀ ಎಕ್ಸೆಪ್ಷನ್ನೇ ಜಾಸ್ತಿ ಆಯಿತು. ಹೀಗಾದರೆ ಆ ಆರ್ಟಿಕಲ್ಲಿಗೆ ಅಥವಾ ರೈಟಿಗೆ ಬೇರೆದಕ್ಕೆ ವ್ಯಾಲ್ಯೂನೇ ಇಲ್ವಾ ಅಂತ ನಿಮ್ಗೆ ಅನಿಸಬಹುದು. ಆದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸೆಪ್ಷನ್ 3 ಪ್ರೊಟೆಕ್ಷನ್, ಇದು ಸಹ ಇಂಪಾರ್ಟೆಂಟು. ಪ್ರೊಟೆಕ್ಷನ್ ಆಫ್
ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಯಾವುದಿದು ಆರ್ಟಿಕಲ್ 19. ಆರ್ಟಿಕಲ್ 19 ಏನು ಹೇಳುತ್ತೆ, ಆರ್ಟಿಕಲ್ 19 ಏನು ಮಾಡುತ್ತೆ, 6 ಫ್ರೀಡಮ್ ಇದೆ ನಮಗೆ, 6 ಥರ ಫ್ರೀಡಮ್ ಇದೆ. ಪದೇ ಪದೇ ನೋಡ್ತಾ ಇದ್ದೇವೆ ಅದನ್ನು. ಇದು ಬಾಯ್ ಹರ್ಟು ಅಂತಂದರೆ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಆವಾಗ ರಿವಿಷನ್ ಮಾಡ್ತಿದ್ರೆ ನೆನಪಿರುತ್ತೆ. 6 ಫ್ರೀಡಮ್ ಯಾವ್ದು ತುಂಬ ಬರುತ್ತೆ ಅದರಲ್ಲಿ. ಅದಾದಮೇಲೆ ಅದರಲ್ಲಿ ಫ್ರೀಡಮ್ ಆಫ್ ಮೂಮೆಂಟ್ ಅಂತ ಸಹ ಇದೆ. ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ ರೆಸಿಡೆನ್ಸ್. ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ ರೆಸಿಡೆನ್ಸ್ ಅಂತಂದ್ರೆ ಅರ್ಥ ಏನು, ನಾವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಮೂವ್ ಆಗಬಹುದು, ಎಲ್ಲಿ ಬೇಕಾದರೂ ಸೆಟ್ಲ್ ಆಗಬಹುದು ಅಲ್ವಾ. ಮೂವ್ ಆರ್ ಸೆಟಲ್ ಎನಿವೇರ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಎಲ್ಲಿ ಹೋಗಬೇಕಾದ್ರೂ ನಾವು ಸೆಟ್ಲ್ ಆಗಬಹುದು ಅಂತ ಆ ಒಂದು ಫ್ರೀಡಮನ್ನು ಕೊಡುತ್ತೆ ಇದು ಆರ್ಟಿಕಲ್ 19. ಎಕ್ಸೆಪ್ಷನ್ ಏನು, ಇದಕ್ಕೆ ಎಕ್ಸೆಪ್ಷನ್ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ allows the government to place reasonable restrictions. ಈ ಟರ್ಮ್ ಸಹ ಇಂಪಾರ್ಟೆಂಟು, ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಹಾಕೋದು, ಅದಕ್ಕೆ ರೀಸನ್ ಇರಬೇಕು. ರಿಸ್ಟ್ರಿಕ್ಷನ್ಸ್ ಆನ್ ದಿ ಫ್ರೀಡಮ್ ಆಫ್ ಮೂಮೆಂಟ್. ನಮಗೆ ಮೂಮೆಂಟ್ ಫ್ರೀಡಮ್ ಇದೆ, ಆದರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಬಹುದು ಗೌರ್ಮೆಂಟು. ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ ರೆಸಿಡೆನ್ಸ್ ಟು ಪ್ರೊಟೆಕ್ಟ್. ಯಾವುದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಎನಿ ಸ್ಕೆಡ್ಯೂಲ್ಡ್ ಟ್ರೈಬ್ಗಳ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡಬಹುದು, ರೀಸನಬಲ್ ರೆಸ್ಟ್ರಿಕ್ಷನನ್ನು ಗೌರ್ಮೆಂಟ್ ಹಾಕ್ಬೋದು. ಯಾಕೆ ಹೀಗೆ ಮಾಡಿದ್ದಾರೆ, ಯಾಕೆ ಇದು ರಿಸ್ಟ್ರಿಕ್ಷನ್ಸು ಅಥವಾ ಎಕ್ಸೆಪ್ಷನ್ ಇರೋದು, ಟು ಸೇಫ್ ಗಾರ್ಡ್ ಯಾರ್ದು, ಟ್ರೈಬ್ಗಳನ್ನು. ಅವರ ಕಲ್ಚರ್ ಇರುತ್ತೆ, ಯುನಿಕ್ ಕಲ್ಚರ್ ಇರುತ್ತೆ, ಟ್ರೆಡಿಷ್ನಲ್ ವೊಕೇಶ್ನಲ್ ಅಲ್ವಾ, ಅವರದ್ದೇ ಆದಂಥ ಸಂಪ್ರದಾಯ ಸಂಸ್ಕೃತಿ ಅದೆಲ್ಲ ಇರುತ್ತೆ, ಅವರ ಪ್ರಾಪರ್ಟಿ ಇರುತ್ತೆ. ಅದು ಯಾವುದಕ್ಕೂ ಹಾನಿ ಆಗಬಾರ್ದು, ಅದನ್ನು ಸೇಫ್ ಆಗಿಟ್ಕೊಳ್ಬೇಕು ಅಲ್ವಾ. ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು ಔಟ್ಸೈಡರ್ಸ್ಗಳಿಂದ. ಹಾಗಾಗಿ ನಮಗೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗ್ಲಿಕ್ಕೆ ಅವಕಾಶ ಇದೆ, ಫ್ರೀಡಮ್ ಇದೆ ಅಂತ ಟ್ರೈಬಲ್ ಪೀಪಲ್ಗಳ ಏರಿಯಾಕ್ಕೆ ಹೋಗಿ ಅಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋದು, ಅಥವಾ ಅಲ್ಲಿರೋ ವಸ್ತುಗಳನ್ನು ಅವರ ಒಂದು ಅನುಮತಿ ಇಲ್ಲದೆ ಯೂಸ್ ಮಾಡೋದು, ಈ ಥರ ಹಲವಾರು ವಿಷಯಗಳಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಯಾಕಂದರೆ ಅವರ ಟ್ರೆಡಿಷ್ನಲ್ ವೇ, ಅವರು ಬದುಕುವ ರೀತಿ ಬಹಳ ಚೇಂಜ್ ನಮಗಿಂತ. ನಾವು ಹೋಗಿ ಅಲ್ಲಿ ಏನಾದರೂ ಇಂಟರಪ್ಟ್ ಮಾಡಿದರೆ ಅವರ ಒಂದು ಲೈಫ್ ಸ್ಟೈಲಿಗೆ ಡಿಸ್ಟರ್ಬ್ ಆಗಬಹುದು. ಲ್ಯಾಂಡ್ ಏಲಿಯನೇಷನ್ ಅಂದರೆ ಅವರಿಗೆ ನಮ್ಮ ಒಂದು ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಅವರಿಗದು ಅಪಾರ್ಥಕ್ಕೀಡಾಗಬಹುದು, ಬೇರೆ ರೀತಿ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಹಾಗೆ 3 ಎಕ್ಸೆಪ್ಷನ್ ನೋಡಿದ್ವಿ ರೆಸಿಡೆಂಟಿಗೆ ಸಂಬಂಧಪಟ್ಟ ಹಾಗೆ. ಡಿಸ್ಕ್ರಿಮಿನೇಷನ್ ಯಾವ್ಯಾವ ಥರ ಇರುತ್ತೆ, ಮೊದಲನೇದು ಎಕ್ಸೆಪ್ಷನ್ ಏನು, ಪಾರ್ಲಿಮೆಂಟು ಒಂದು ಲಾವನ್ನು ಮಾಡಬಹುದು ಅಲ್ವಾ, ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇದೆ. ಅದಾದ ನಂತರ ಎಕ್ಸೆಪ್ಷನ್ ಎರಡನೇದೇನು, ಸ್ಪೆಷಲ್ ಬೆನಿಫಿಟ್ಟು. ಫ್ರೀಡಮ್ ಆರ್ಟಿಕಲ್ 15ನಲ್ಲಿ ಪ್ಲೇಸ್ ಆಫ್ ಬರ್ತ್ ಅಂತ ಮಾತ್ರ ಹೇಳಿದ್ದಾರೆ, ಪ್ಲೇಸ್ ಆಫ್ ರೆಸಿಡೆನ್ಸನ್ನು ಪ್ರೊಹಿಬಿಟ್ ಮಾಡಲಿಲ್ಲ. ಅದಾದ ನಂತರ ಮೂರನೇದು, ನಮಗೆ ಡಿಸೈಡ್ ಮಾಡೋ ಅವಕಾಶ ಇದೆ ಅಂತ ಎಲ್ಲಿ ಬೇಕೋ ಅಲ್ಲಿ ಹೋಗೋ ಹಾಗಿಲ್ಲ, ಟ್ರೈಬಲ್ ಪೀಪಲ್ಗಳ ಇಂಟ್ರೆಸ್ಟು ಅದಕ್ಕೆ ಮಹತ್ವ ಕೊಟ್ಟು ನಾವು ಈ ಒಂದು ಪ್ರೊವಿಷನನ್ನು ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನೂ ಹಲವಾರು ಬೇರೆ ಬೇರೆ ವಿಷಯಗಳಿದೆ ಇದರಲ್ಲಿ, ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.